ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಂಡಿದೆ. ಇಂದಿಗೆ ಸರಿಯಾಗಿ 2.5 ವರ್ಷ ಕಂಪ್ಲೀಟ್ ಆಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಪೂರ್ಣ. ಇಂದಿಗೆ ಸರಿಯಾಗಿ 2.5 ವರ್ಷ ಕಂಪ್ಲೀಟ್ ಆಗಿದೆ. ಇಂದಿನಿಂದ ಸರ್ಕಾರದ 2ನೇ ಇನ್ನಿಂಗ್ಸ್ ಸ್ಟಾರ್ಟ್ ಆಗಲಿದೆ. ಪಂಚ ಗ್ಯಾರಂಟಿಯ ಖುಷಿಯಲ್ಲಿರೋ ಕೈ ಸರ್ಕಾರ ಗ್ಯಾರಂಟಿಗಳನ್ನ ಟೀಕಿಸುತ್ತಲೇ ಇರುವಂತಹ ಕಮಲ ಪಡೆ. ಈ ಎಲ್ಲದರ ನಡುವೆ 2.5 ವರ್ಷ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಕಂಪ್ಲೀಟ್ ಮಾಡಲಾಗಿರುವಂಥದ್ದು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಇಂದಿಗೆ ನವೆಂಬರ್ 20ಕ್ಕೆ 2.5 ವರ್ಷ ಕಂಪ್ಲೀಟ್ ಆಗಿರುವಂಥದ್ದು. ಹಿಂದಿನಿಂದ ಸರ್ಕಾರದ 2ನೇ ಇನ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. 2ನೇ ಇನ್ನಿಂಗ್ಸ್ನಲ್ಲಿ ಏನೇನೆಲ್ಲ ಬದಲಾವಣೆ ಆಗಲಿದೆ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಎನ್ನಲಾಗ್ತಾ ಇದೆ, ಹಾಗೆ ವಿಸ್ತರಣೆ ಆಗಬಹುದು ಎನ್ನಲಾಗ್ತಾ ಇದೆ, ಹಾಗೆ ಸಿಎಂ ಗಾದಿಯ ಫೈಟ್ ಕೂಡ ಮುಂದುವರಿತಾ ಇದೆ, ಇನ್ನು ಕೆಪಿಸಿಸಿ ಅಧ್ಯಕ್ಷರ ಒಂದು ಫೈಟ್ ಕೂಡ ಮುಂದುವರಿತಾ ಇರುವಂಥದ್ದು. ಈ ಎಲ್ಲ ವಿಚಾರಗಳನ್ನ ಕೂಡ ಮುಂದೆ ಇಟ್ಕೊಂಡು ವರಿಷ್ಠರು ನಿಜಕ್ಕೂ ಕೂಡ ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಇದು ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು. ಒಟ್ಟಾರೆಯಾಗಿ 2.5 ವರ್ಷ ಕಂಪ್ಲೀಟ್ ಮಾಡಿದೆ. ಇನ್ನು ಉಳಿದಂತಹ 2.5 ವರ್ಷ ಯಾವ ರೀತಿ ಕೆಲಸವನ್ನ ಮಾಡುತ್ತೆ, ಈಗಾಗಲೇ ಪಂಚ ಗ್ಯಾರಂಟಿಯಲ್ಲಿ ಜಾರಿ ಮಾಡಿರೋ ಖುಷಿಯಲ್ಲಿದೆ, ಆದರೆ ಜಾರಿಯಾದಂತಹ ಗ್ಯಾರಂಟಿಗಳು ಏನಿದೆ ಅದು ನಿಜಕ್ಕೂ ಕೂಡ ಜನರಿಗೆ ತಲುಪ್ತಾ ಇದೆಯಾ ಅಥವಾ ಇಲ್ವಾ? ಈಗಾಗಲೇ ಗೃಹಲಕ್ಷ್ಮಿ ಏನು ಇದೆ ಅದೊಂದು 2-3 ತಿಂಗಳಿಂದ ಹಣ ಬರ್ತಾ ಇಲ್ಲ ಅಂತೇಳಿ ಮಹಿಳೆಯರು ಕೂಡ ಆಕ್ರೋಶವನ್ನು ಹೊರಗಾಗ್ತಾ ಇರುವಂಥದ್ದು. ಸಾಕಷ್ಟು ಸಮಸ್ಯೆಗಳಿದೆ. ಪಂಚ ಗ್ಯಾರಂಟಿಯನ್ನು ತಂದಿರತಕ್ಕಂಥ ಕೈ ಸರ್ಕಾರ, ಈ ಕೈ ಸರ್ಕಾರದಿಂದ ಸಾಕಷ್ಟು ಬೆಲೆ ಏರಿಕೆ ಕೂಡ ಆಗಿದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. 2.5 ವರ್ಷದ ಸಂಭ್ರಮದ ಹೊತ್ತಲ್ಲಿ ಹಗ್ಗ ಜಗ್ಗಾಟ ಕೂಡ ನಡೀತಾ ಇದೆ. ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಗ್ರೀನ್ ಸಿಗ್ನಲ್ ಇದ್ರೂ ಕೂಡ ಡಿಕೆಗೆ ಬೇಡವಾಗಿದೆ ರೀಶಫಲ್. ಅಧಿಕಾರ ಹಂಚಿಕೆ ಮುಂದಿಟ್ಟು ರೀಶಫಲ್ಗೆ ಡಿಕೆ ತಡೆಯನ್ನ ಮಾಡ್ತಾ ಇದ್ದಾರಾ? ಸಂಪುಟ ರೀಶಫಲ್ ಆದ್ರೆ ಅಧಿಕಾರ ಕೈ ತಪ್ಪುವಂತಹ ಭೀತಿ ಏನಾದರೂ ಕಾಡ್ತಾ ಇದೆಯಾ ಡಿಕೆಶಿ ಅವರಿಗೆ? ಮೌನವಾಗಿಯೇ ಡಿಕೆ ಪವರ್ ಶೇರಿಂಗ್ ಸೂತ್ರದ ಮೊರೆ ಹೋದ್ರ? ಹಗ್ಗ ಜಗ್ಗಾಟದಲ್ಲಿ ಗೆಲ್ಲೋರು ಯಾರು ಅನ್ನೋದೇ ಕ್ವೆಶ್ಚನ್ ಆಗಿರುವಂಥದ್ದು. ನಾವಿಲ್ಲಿ ನಿನ್ನೆ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನ ನೀಡ್ತಾರೆ. ಪ್ರಯತ್ನ, ಫಲ, ಹಾಗೆ ಏನು ಪ್ರಾರ್ಥನೆ ಎಲ್ಲವೂ ಕೂಡ ಯಾವ್ಯಾವ ಟೈಮಿಗೆ ಫಲ ಕೊಡಬೇಕೋ ಆ ಟೈಮಿಗೆ ಫಲ ಕೊಟ್ಟೇ ಕೊಡುತ್ತೆ. ಆದರೆ ನಮ್ಮ ಪ್ರಾರ್ಥನೆ, ನಮ್ಮ ಪ್ರಯತ್ನ ಏನಿದೆ ಅದನ್ನು ನಾವು ಮುಂದುವರಿಸ್ತೀವಿ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದ ರಾಜಕೀಯದಲ್ಲಿ 2.5 ವರ್ಷದ ಸಂಭ್ರಮದ ಹೊತ್ತಲ್ಲಿ ಕುರ್ಚಿ ಹಗ್ಗ ಜಗ್ಗಾಟ ನಡೀತಾ ಇರುವಂಥದ್ದು. ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಈಗಿರ್ತಕ್ಕಂಥ ಸಚಿವರಲ್ಲಿ ಯಾರು ಕೆಲಸ ಮಾಡ್ತಾ ಇಲ್ಲ, ಹಾಗೆ ಯಾರು ಡಿಕೆಶಿ ಬಣದಲ್ಲಿ ತುಂಬ ಆಕ್ಟಿವ್ ಆಗಿದ್ದಾರೆ, ಹೀಗಾಗಿ ಅವರನ್ನ ಈ ಸಂಪುಟದಿಂದ ಹೊರಗಾಕುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಆಕಸ್ಮಿಕವಾಗಿ ಈ ಸಚಿವ ಸಂಪುಟ ಪುನರ್ರಚನೆ ಆಗುವಂತಹ ಒಂದು ಅನುಮೋದನೆಯನ್ನ ಕೊಟ್ಟರು ಅಂದ್ರೆ ಹೈಕಮಾಂಡ್, ನೆಕ್ಸ್ಟ್ ಯಾರ್ಯಾರು ಔಟ್ ಆಗ್ತಾರೆ, ಯಾರ್ಯಾರು ಒಳಗೆ ಬರ್ತಾರೆ ಕಾದ್ ನೋಡಬೇಕಾಗಿದೆ. ಅಧಿವೇಶನಕ್ಕೂ ಮೊದಲೇ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ವಾರದೊಳಗೆ ರಾಹುಲ್ ಖರ್ಗೆ ಕೆಸಿಡಿ ಜೊತೆ ಚರ್ಚೆಯನ್ನ ಕೂಡ ನಡೆಸಲಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ರಾಗಾ ಜೊತೆಗಿನ ಚರ್ಚೆಯ ಬಳಿಕ ಸಿಎಂ ಮತ್ತು ಡಿಸಿಎಂಗೆ ಬುಲಾವನ್ನ ಕೂಡ ಕೊಡಲಾಗ್ತಾ ಇದೆ. ಅದರ ಜೊತೆಗೆ ಸಿಎಂ ಸಿದ್ದು ಡಿಕೆಶಿ ಮುನಿಸನ್ನ ತಣಿಸಲು ಹೈಕಮಾಂಡ್ ಕಸರತ್ತನ್ನ ಕೂಡ ಮಾಡ್ತಾ ಇರುವಂಥದ್ದು. ಬೆಳಗಾವಿಯ ಅಧಿವೇಶನ, ಚಳಿಗಾಲದ ಅಧಿವೇಶನ ಇನ್ನೇನು ಶುರುವಾಗಲಿದೆ. ಈ ಅಧಿವೇಶನಕ್ಕೂ ಮೊದಲೇ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯನವರು ಹಠ ಹಿಡಿದು ಕೂತ್ಕೊಂಡಂಗೆ ಕಾಣಿಸ್ತಾ ಇದೆ. ವಾರದೊಳಗೆ ರಾಹುಲ್ ಗಾಂಧಿ ಹಾಗೆ ಖರ್ಗೆ ಅವರು, ಕೆಸಿ ವೇಣುಗೋಪಾಲ್ ಅವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಖರ್ಗೆ ಅವರ ಜೊತೆ ಮಾತನಾಡಿದ್ರು, ಅವರು ರಾಹುಲ್ ಗಾಂಧಿ ಅವರ ಜೊತೆ ಮಾತಾಡೋಣ ಇದೇ ವಿಚಾರವಾಗಿ ಈಗಾಗಲೇ ಲಿಸ್ಟ್ ಅನ್ನ ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು ದೆಹಲಿಗೆ. ಅಂದ್ರೆ ಸಂಭಾವ್ಯ ಸಚಿವರ ಒಂದು ಲಿಸ್ಟ್ ಅನ್ನ ರಾಗಾ ಜೊತೆಗಿನ ಅಂದ್ರೆ ರಾಹುಲ್ ಗಾಂಧಿ ಅವರ ಜೊತೆಗಿನ ಚರ್ಚೆಯ ಬಳಿಕ ಸಿಎಂ ಮತ್ತು ಡಿಸಿಎಂಗೆ ಬುಲಾವ್ ನೀಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಮುಂದಿನ ವಾರದೊಳಗೆ ಎಕ್ಸಾಕ್ಟ್ ಹೇಳಕ್ಕಾಗಲ್ಲ, ಒಂದು 7 ಡೇಸ್ ಅಥವಾ ಒಂದು 10 ದಿನಗಳ ಒಳಗೆ ಸಿಎಂ ಮತ್ತು ಡಿಕೆಶಿ ಇಬ್ರು ಕೂಡ ಮತ್ತೆ ದೆಹಲಿಗೆ ಜರ್ನಿಯನ್ನ ಮಾಡಬಹುದು ಎನ್ನಲಾಗ್ತಾ ಇರುವಂಥದ್ದು. ಸಿಎಂ ಸಿದ್ದು ಹಾಗೆ ಡಿಕೆಶಿ ಇವರಿಬ್ಬರ ಮುನಿಸನ್ನ ತಣಿಸಲೇಬೇಕಾಗಿದೆ ಹೈಕಮಾಂಡ್, ಹೀಗಾಗಿ ಕಸರತ್ತನ್ನ ಕೂಡ ನಡೆಸ್ತಾ ಇದೆ. ಅಷ್ಟರ ಒಳಗೆ ರಾಹುಲ್ ಭೇಟಿಗೆ ಡಿಸಿಎಂ ಡಿಕೆಶಿ ಸಾಹಸವನ್ನ ಮಾಡ್ತಾರಾ? ನಾಯಕತ್ವ ಗೊಂದಲ ಎತ್ಯರ್ಥಪಡಿಸಿ ಅಂತ ಪಟ್ಟು ಸಾಧ್ಯತೆ
ಇದೀಗ ಅಧಿವೇಶನಕ್ಕೂ ಮೊದಲೇ ಸಂಪುಟ ಪುನರ್ರಚನೆಯ ಚರ್ಚೆ. ಸಚಿವ ಸಂಪುಟ ಪುನರ್ರಚನೆಯಾದರೆ ಸಿಎಂ ಗಾದಿ ಮಿಸ್ ಆತಂಕ ಕೂಡ ಕಾಡ್ತಾ ಇದೆ. 2.5 ವರ್ಷದ ಸಡಗರದ ಹೊತ್ತಲ್ಲಿ ಡಿಕೆಶಿ ಒಳಗೆ ಫೈಟ್ ಮಾಡ್ತಾ ಇದ್ದಾರೆ ಒಳಗೊಳಗೆ. ಈಗಾಗಲೇ ವಿಧಾನಸಭೆ ಅಧಿವೇಶನ, ಚಳಿಗಾಲದ ಅಧಿವೇಶನ ಆರಂಭವಾಗಲು ಸಿದ್ಧ ಮಾಡಿಕೊಳ್ತಾ ಇರುವಂಥದ್ದು. ಆ ವಿಧಾನಸಭೆ ಅಧಿವೇಶನ ಅಂದರೆ ಈಗ ಚಳಿಗಾಲದ ಅಧಿವೇಶನದ ಒಳಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನಾದರೂ ಪ್ರಯತ್ನ ಬೀಳಬಹುದಾ ಎನ್ನಲಾಗ್ತಾ ಇರುವಂಥದ್ದು. ಪ್ರಯತ್ನ ಬಿದ್ದರು ಅಂದರೆ ಖಂಡಿತವಾಗ್ಲೂ ಕೂಡ ಈ ವಿಚಾರದ ಬಗ್ಗೆ ಮಾತನಾಡ್ತಾರೆ. ಈಗಾಗಲೇ ನಾಯಕತ್ವದ ಗೊಂದಲ ಏನಿದೆ ಇದನ್ನು ಇತ್ಯರ್ಥಪಡಿಸಬೇಕು ಅಂತ ಪಟ್ಟು ಹಿಡಿಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಅಧಿವೇಶನಕ್ಕೂ ಮೊದಲೇ ಸಂಪುಟ ಪುನರ್ರಚನೆಯ ಚರ್ಚೆ, ಹಾಗೆ ಸಚಿವ ಸಂಪುಟ ಪುನರ್ರಚನೆಯಾದರೆ ಸಿಎಂ ಗಾದಿ ಮಿಸ್ ಆಗುವಂತಹ ಆತಂಕ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಾಡ್ತಾ ಇರುವಂಥದ್ದು. ಇನ್ನು 2.5 ವರ್ಷದ ಸಡಗರದ ಹೊತ್ತಲ್ಲಿ ಡಿಕೆಶಿ ಒಳಗೊಳಗೆ ಫೈಟ್ ಕೂಡ ಮಾಡ್ತಾ ಇದ್ದಾರೆ. ಸೈಲೆಂಟ್ ವಾರನ್ನ ಕೂಡ ನಡೆಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ.